ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಕ್ ಸಿನಿಮಾದ ಬುಕಿಂಗ್ ಓಪನ್ ಆಗಿದೆ. ನಿನ್ನೆ ಬುಕಿಂಗ್ ಓಪನ್ ಆಗಿತ್ತು. ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಈ ಸಿನಿಮಾದ ಬುಕಿಂಗ್ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನವರಂಗ ಚಿತ್ರಮಂದಿರದಲ್ಲಿ ನೋಡಿ, ಕಾರ್ನರ್ ಸೀಟುಗಳಷ್ಟೇ ಲಭ್ಯ ಇರೋದು ಬಾಲ್ಕನಿಯಲ್ಲಿ, ಮತ್ತೆ ದ್ವಿತೀಯ ದರ್ಜೆಯಲ್ಲಿ ಮುಂಭಾಗದಲ್ಲಿ ಅದು ಕಾರ್ನರ್ ಸೀಟು ಒಂದು 3 ರೋ ಅಷ್ಟೇ ಇಲ್ಲಿ ಖಾಲಿ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ಫ್ಯಾನ್ ಶೋಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಗಿರಿನಗರದಲ್ಲಿ ವೆಂಕಟೇಶ್ವರ ಚಿತ್ರಮಂದಿರ, ಇಲ್ಲಿ ಈಗಷ್ಟೇ ಬುಕಿಂಗ್ ಓಪನ್ ಆಗಿರೋ ತಕ್ಕ ಮಟ್ಟದ ಪ್ರತಿಕ್ರಿಯೆ. ವೀರೇಶ್ ಚಿತ್ರಮಂದಿರದಲ್ಲಿ 2 ಪ್ರದರ್ಶನ, ಬೆಳಗ್ಗೆ 6:30 2 ಪ್ರದರ್ಶನ. ಯಾಕಂತಂದ್ರೆ ವೀರೇಶ್ ಚಿತ್ರಮಂದಿರ 2 ಪರದೆಯನ್ನು ಹೊಂದಿದೆ. ಒಂದು ಸ್ವಲ್ಪ ದೊಡ್ಡ ಆಡಿಟೋರಿಯಂ, ಅಂದ್ರೆ ಒಂದು 750 ಸೀಟ್ ಇದೆ, ಮತ್ತು ಸಣ್ಣ ಆಡಿಟೋರಿಯಂ, 2 ಕೂಡ ಫುಲ್ಲು. ಇನ್ನು ಕೃಷ್ಣ ಚಿತ್ರಮಂದಿರ ಬೊಮ್ಮನಹಳ್ಳಿಯಲ್ಲಿದೆ, ಇಲ್ಲಿ ಬೆಳಗ್ಗೆ 6:05 ಪ್ರದರ್ಶನ. ಇದು ಕೂಡ ಅಷ್ಟೇ, ಇದು ತಮಿಳು ಸೆಂಟರ್ ನೋಡಿ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಅತ್ಯದ್ಭುತವಾದ ಪ್ರತಿಕ್ರಿಯೆ. ಬೃಂದ ಚಿತ್ರಮಂದಿರ ಹೊಂಗಸಂದ್ರ, ಇಲ್ಲಿ ಕೂಡ ಅಷ್ಟೇ 6:05 ಪ್ರದರ್ಶನ. ಇದು ಕೂಡ ಆಲ್ಮೋಸ್ಟ್ ಫುಲ್ ಅಲ್ಲ, ಹಿಂಭಾಗದಲ್ಲೆಲ್ಲ ಫುಲ್ಲು. ಮುಂಭಾಗದಲ್ಲಿ 2 ರೋ ಅಷ್ಟೇ ಖಾಲಿ ಇರೋದು. ಯಾವ ಕ್ಷಣದಲ್ಲಿ ಬೇಕಾದ್ರೆ ಭರ್ತಿ ಆಗ್ಬೋದು. ನೋಡಿ, ಇಲ್ಲಿ ಗೌಡಾಚಾರಪಾಳ್ಯ, ತಿರುಮಲ ಅಗರ, ಉತ್ತರಹಳ್ಳಿಯ ವೈಷ್ಣವಿ ವೈಭವಿ, ಇಲ್ಲಿ 6:30. ಕೋನಪ್ಪನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿ 6:30 ಪ್ರದರ್ಶನ. 6:30 ಇದು ತೆಲುಗು ಸೆಂಟರ್. ಇಲ್ಲಿ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಇಲ್ಲೇ ಪಕ್ಕದಲ್ಲಿ ನರಸಿಂಹ ಚಿತ್ರಮಂದಿರ ಅಂತ ಒಂದಿದೆ. ನರಸಿಂಹ ಚಿತ್ರಮಂದಿರ ಅದು ಕ್ಲೋಸ್ ಆಗಿದೆ. ಹೀಗಾಗಿ ಇಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗುತ್ತೆ, ಭರ್ಜರಿ ಪ್ರದರ್ಶನ ಆಗುತ್ತೆ. ನೋಡಿ, ದೊಡ್ಡಬಳ್ಳಾಪುರ, ಇಲ್ಲಿ ದಿನ 6 ಪ್ರದರ್ಶನ, ಬೆಳಗ್ಗೆ 6:30 ಫ್ಯಾನ್ ಶೋ ಇದೆ. ಇದು ಈಗಾಗಲೇ ಭರ್ತಿಯಾಗಿದೆ. ಇನ್ನು ಮಾನಸ ಚಿತ್ರಮಂದಿರ ಕೋನನಕುಂಟೆಯಲ್ಲಿದೆ, ಇದು ಕೂಡ ಅಷ್ಟೇ ಕೋನನಕುಂಟೆಯಲ್ಲಿರುವಂಥ ಚಿತ್ರಮಂದಿರ. ಇದು ಕೂಡ ಬೆಳಗ್ಗೆ 6:05 ಪ್ರದರ್ಶನ. ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ನಿಮಗೆ ಸ್ವಲ್ಪ ಖಾಲಿ ಇದೆ. ಇನ್ನು ಸಿದ್ದೇಶ್ವರ ಹೌಸ್ಫುಲ್ ಆಗಿದೆ. ಊರ್ವಶಿ ಚಿತ್ರಮಂದಿರ ಹೌಸ್ಫುಲ್ ಆಗುವ ಸನಿಹದಲ್ಲಿದೆ. ನೋಡಿ, ಬಾಲ್ಕನಿಯಲ್ಲಿ ಕಾರ್ನರ್ ಸೀಟುಗಳಷ್ಟೇ ಇಲ್ಲಿ ಲಭ್ಯ ಇರೋದು. ಹಾಗೆ ದ್ವಿತೀಯ ದರ್ಜೆ ಮುಂಭಾಗದಲ್ಲಿ ಅಷ್ಟೇ ಖಾಲಿ. ಇನ್ನು ಮಾರುತಿ ಚಿತ್ರಮಂದಿರ ರಾಜಗೋಪಾಲ್ ನಗರ, ಇಲ್ಲೂ ಕೂಡ ಅಷ್ಟೇ ಬಾಲ್ಕನಿ ಕಾರ್ನರ್ ಸೀಟುಗಳು ನಿಮಗೆ ಲಭ್ಯ, ಮತ್ತೆ ಮಧ್ಯದಲ್ಲಿ ಭರ್ತಿಯಾಗಿದೆ. ಇದು ದ್ವಿತೀಯ ದರ್ಜೆಗೆ ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ಇದೆ. ಮುಂಭಾಗದಲ್ಲಿ ಅಷ್ಟೇ ಖಾಲಿ, ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ. ರಾಬಿನ್ ಚಿತ್ರಮಂದಿರ, ಇಲ್ಲಿ ಮಾರ್ಕ್ ಸಿನಿಮಾ ಈ ಚಿತ್ರಮಂದಿರ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಕೂಡ ಅಷ್ಟೇ ಬಾಲ್ಕನಿ ಹಿಂಭಾಗದಲ್ಲೆಲ್ಲ ಕಾರ್ನರ್ ಸೀಟುಗಳು ಲಭ್ಯ, ಮಧ್ಯದಲ್ಲಿ ಭರ್ತಿ. ಇಲ್ಲೂ ಕೂಡ ದ್ವಿತೀಯ ದರ್ಜೆಗೆ ಭರ್ಜರಿಯಾದ ರೆಸ್ಪಾನ್ಸು. ಹೀಗೆ ವಿಕ್ಟರ್ ಚಿತ್ರಮಂದಿರ 6:05 ಪ್ರದರ್ಶನ, ಮುಂಭಾಗದಲ್ಲಿ ಅಷ್ಟೇ ಖಾಲಿ ಇರೋದು, ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ. ಇದು ಅತ್ಯದ್ಭುತವಾದ ಚಿತ್ರಮಂದಿರ. ಹಿಂದೆ ಈ ಚಿತ್ರಮಂದಿರ ರುದ್ರೇಶ್ವರ ಅನ್ನುವ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಇನ್ನು ಕಾಡುಗೋಡಿಯ ಶ್ರೀನಿವಾಸ, ಇದು ಕೂಡ ಅಷ್ಟೇ. ಹಾಗೆ ನೋಡಿ, ಸಂತೋಷ್ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಸಂತೋಷ್, ಇಲ್ಲಿ ಬೆಳಗ್ಗೆ 6:30 ಪ್ರದರ್ಶನ, ಈಗಾಗಲೇ ಭರ್ತಿಯಾಗಿದೆ. ಹೀಗೆ ಒಂದಿಷ್ಟು ಚಿತ್ರಮಂದಿರಗಳು ಈಗ ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿರೋದು, ಮತ್ತವೆಲ್ಲ ಭರ್ತಿಯಾಗಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಯಾವುದಂತ ಕೇಳಿದ್ರೆ ಗೋಪಾಲನ್. ನೋಡಿ, ಬನ್ನೇರುಘಟ್ಟ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಗೋಪಾಲನ್, ಇದೀಗಷ್ಟೇ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿರೋದು. ಮತ್ತೊಂದು ಮೈಸೂರು ರಸ್ತೆಯಲ್ಲಿರುವಂತಹ ಗೋಪಾಲನ್, ಹಾಗೆ ಹಳೆ ಮದ್ರಾಸ್ ರಸ್ತೆಯಲ್ಲಿರುವಂತಹ ಗೋಪಾಲನ್, ಹಾಗೆ ಸಿರ್ಸಿ ಸರ್ಕಲ್ ನಲ್ಲಿರುವಂತಹ ಗೋಪಾಲನ್, ಎಲ್ಲ 6:30 ಪ್ರದರ್ಶನವೇ. ಇದೀಗಷ್ಟೇ ತನ್ನ ಬುಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.